ಕೆಲವೇ ಕ್ಷಣಗಳಲ್ಲಿ ಕೊಲೆ ಆರೋಪಿ ದರ್ಶನ್ನ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಈ ಕ್ಷಣ ನಿರ್ಣಾಯಕ ದಿನ ಆಗಿದೆ. ಹಾಗಾದ್ರೆ ದರ್ಶನ್ಗೆ ಜೈಲ ಅಥವಾ ಬೇಲ? ಇದು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ A2 ಆರೋಪಿ ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿಯ ಭವಿಷ್ಯ ನಿರ್ಧಾರ ಆಗಲಿದೆ. ದರ್ಶನ್ ಸೇರಿದಂತೆ 7 ಜನ ಆರೋಪಿಗಳ ಜಡ್ಜ್ಮೆಂಟ್ ಡೇ. ದರ್ಶನ್ ಹಣೆ ಬರಹವನ್ನ ಬರೆಯಲಿದೆ ಹೈಕೋರ್ಟ್ನ ಈ ತೀರ್ಪು. ಇಲ್ಲಿವರೆಗೂ ಕೂಡ ವಾದ ಪ್ರತಿವಾದವನ್ನ ಆಲಿಸಿ ಹೈಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿ ಒಂದ್ ಕಡೆ ಮಧ್ಯಂತರ ಜಾಮೀನಿನ ಮೇಲೆ ದರ್ಶನ್ ಆಚೆ ಇರೋದು ಹೆಲ್ತ್ ಇಶ್ಯೂಸ್ಗಾಗಿ, ರೆಗ್ಯುಲರ್ ಬೇಲ್ ಅದರ ಭವಿಷ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗಲಿದೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಿಂದ ಈ ತೀರ್ಪು ಪ್ರಕಟವಾಗಲಿದೆ. ದರ್ಶನ್ ಸೇರಿದಂತೆ ಒಟ್ಟಾರೆಯಾಗಿ 7 ಜನ ಆರೋಪಿಗಳು, ಅವರೆಲ್ಲರ ಹಣೆ ಬರಹ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. A2 ಆರೋಪಿ ದರ್ಶನ್, A1 ಪವಿತ್ರ ಗೌಡ, ಈ ಪ್ರಕರಣದ ಪ್ರಮುಖ ಆರೋಪಿ ಲಕ್ಷ್ಮಣ್, ನಾಗರಾಜ್, ಜಗದೀಶ್, ಅನುಕುಮಾರ್ ಹಾಗೂ ಪ್ರದೋಷ್, ಇವರೆಲ್ಲರ ಜಾಮೀನು ಅರ್ಜಿಯ ತೀರ್ಪು ಕೆಲವೇ ಕ್ಷಣಗಳಲ್ಲಿ ಪ್ರಕಟಗೊಳ್ಳಲಿದೆ. ಕೊಲೆ ಆರೋಪಿ ದರ್ಶನ್ ಸೇರಿದಂತೆ ಒಟ್ಟಾರೆಯಾಗಿ 7 ಜನರ ಜಾಮೀನಿನ ಭವಿಷ್ಯ ನಿರ್ಧಾರವಾಗಲಿದೆ. ಕೊಲೆ ಆರೋಪಿ ದರ್ಶನ್ಗೆ ನಿರ್ಣಾಯಕ ದಿನ ಇವತ್ತು. ದರ್ಶನ್ಗೆ ಜೈಲ ಅಥವಾ ಬೇಲ ಕೆಲವೇ ಕ್ಷಣಗಳಲ್ಲಿ ಅದು ನಿರ್ಧಾರ ಆಗಲಿದೆ. ಮಧ್ಯಂತರ ಜಾಮೀನಿನ ಮೇಲೆ ಈಗ ದರ್ಶನ್ ಆಚೆ ಇರೋದು, ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇರೋದು. ದರ್ಶನ್ ಹಣೆ ಬರಹವನ್ನ ಕೋರ್ಟ್ನ ಈ ತೀರ್ಪು ಈಗ ಬರೆಯಲಿದೆ. ಕೆಲವೇ ಕ್ಷಣಗಳಲ್ಲಿ ಆ ತೀರ್ಪು ಪ್ರಕಟಗೊಳ್ಳಲಿದೆ. ಏನಾಗುತ್ತೆ ಜಾಮೀನಿನ ಭವಿಷ್ಯ ಅನ್ನುವಂಥದ್ದು ಆ ಕುತೂಹಲ, ಒಂದಿಷ್ಟು ಪ್ರಶ್ನೆಗಳು ಇದ್ದೇ ಇದೆ. ದರ್ಶನ್ ಮತ್ತೆ ಜೈಲಿಗೆ ಹೋಗ್ತಾರಾ ಅಥವಾ ರೆಗ್ಯುಲರ್ ಬೇಲ್ ಮಂಜೂರಾಗುತ್ತಾ ಹೈಕೋರ್ಟಿಂದ? ನಿರಂತರವಾಗಿ ವಾದ ಪ್ರತಿವಾದಗಳನ್ನ ಆಲಿಸಿದಂತ ಹೈಕೋರ್ಟ್ ಈಗ ತೀರ್ಪನ್ನ ಕಾಯ್ದಿರಿಸಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಮಹತ್ತರ ತೀರ್ಪು ಹೊರಬೀಳಲಿದೆ. A1 ಪವಿತ್ರ ಗೌಡ, A2 ದರ್ಶನ್, ಒಟ್ಟಾರೆಯಾಗಿ 7 ಜನರ ತೀರ್ಪು ಪ್ರಕಟಗೊಳ್ಳಲಿದೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ನ ಜಾಮೀನು ಭವಿಷ್ಯ ನಿರ್ಧರಿತ ಆಗುತ್ತೆ. ಆಪರೇಷನ್ನ ಕಾರಣವನ್ನ ನೀಡಿ ಈಗಾಗಲೇ ಮಧ್ಯಂತರ ಜಾಮೀನನ್ನ ಪಡೆದು ದರ್ಶನ್ BJS ಆಸ್ಪತ್ರೆಗೆ ಸೇರ್ಪಡೆಗೊಂಡಿರೋದು. ಆಪರೇಷನ್ ಇದುವರೆಗೂ ಕೂಡ ಆಗಿಲ್ಲ. ಈ ಸಂಬಂಧಪಟ್ಟಂಗೆ ವಾದ ಪ್ರತಿವಾದಗಳು ನಿರಂತರ ಆಗ್ತಾ ಇತ್ತು. ದರ್ಶನ್ ಪರ ವಕೀಲ CV ನಾಗೇಶ್, SPP ಪ್ರಸನ್ನ ಕುಮಾರ್ ಮತ್ತೊಂದು ಕಡೆಯಲ್ಲಿ ಪ್ರತಿವಾದವನ್ನ ಪ್ರಬಲವಾಗಿ ಎರಡೂ ಕಡೆಯಿಂದಲೂ ಕೂಡ ವಾದ ಪ್ರತಿವಾದ ನಡೆದಿತ್ತು. ಸುದೀರ್ಘವಾದ ವಾದ ಪ್ರತಿವಾದವನ್ನ ಆಲಿಸಿದಂತ ಕೋರ್ಟ್ ಈಗ ತೀರ್ಪನ್ನ ಕಾಯ್ದಿರಿಸಿದೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿದ್ದಾರೆ. ಹರೀಶ್, ದರ್ಶನ್ ಪಾಲಿಗೆ ಒಂದು ಬಿಗ್ ಡೇ ಇವತ್ತು. ಏನಾಗಬಹುದು ಅನ್ನುವಂತ ಕುತೂಹಲ ಇದ್ದೇ ಇದೆ. ಸೊ ಏನ್ ಅನ್ಸುತ್ತೆ, ಯಾವ ನಿರೀಕ್ಷೆ ಇದೆ ಕೋರ್ಟ್? ಅರುಣ್, ಈಗಾಗಲೇ ಏನು ಕೇವಲ ದರ್ಶನ್ ಅಷ್ಟೇ ಅಲ್ಲ, ಉಳಿದಂತೆ ಒಟ್ಟು ದರ್ಶನ್ ಸೇರಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಜಾಮೀನ್. ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಜಾಮೀನ್ ಮಂಜೂರಾಗಿದೆ. ಬಿಗ್ ಬ್ರೇಕಿಂಗ್ ನ್ಯೂಸ್. ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಕೊಲೆ ಪ್ರಕರಣದಲ್ಲಿ ಜಾಮೀನು ಮಂಜೂರಾಗಿದೆ ಹೈಕೋರ್ಟ್ನಿಂದ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಜಾಮೀನು ಮಂಜೂರಾಗಿದೆ ಹೈಕೋರ್ಟ್ನಿಂದ. ಬೇಲ್ ಸಿಗುತ್ತಾ ಅಥವಾ ಕ್ಯಾನ್ಸಲ್ ಆಗುತ್ತಾ, ಜೈಲಿಗೆ ಹೋಗ್ತಾರಾ ವಾಪಸ್ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳಿತ್ತು. ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಜಾಮೀನು ಮಂಜೂರಾಗಿದೆ. ಜಡ್ಜ್ಮೆಂಟ್ ಅನ್ನು ಗಮನಿಸ್ತಾ ಇದ್ದೀವಿ. ಹೈಕೋರ್ಟ್ ಇಂದ ಬಂದಿರುವಂತಹ ಆದೇಶ, ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಜಾಮೀನು.
ಎಲ್ಲ 7 ಜನ ಆರೋಪಿಗಳಿಗೂ ಕೂಡ ಜಾಮೀನು ಮಂಜೂರಾಗಿದೆ. ದರ್ಶನ್ ಪಾಲಿಗೆ ಬಿಗ್ ನ್ಯೂಸ್ ಇದು. ದರ್ಶನ್ ಸೇರಿ ಈ ಕೊಲೆ ಪ್ರಕರಣದ 7 ಜನ ಆರೋಪಿಗಳಿಗೂ ಕೂಡ ಜಾಮೀನು ಸಿಕ್ಕಿದೆ. A1 ಪವಿತ್ರ ಗೌಡ, A2 ದರ್ಶನ್, ಉಳಿದಂತ ಎಲ್ಲ ಆರೋಪಿಗಳಿಗೂ ಕೂಡ ಜಾಮೀನು ಮಂಜೂರಾಗಿದೆ ಹೈಕೋರ್ಟ್ ಇಂದ. ಈ ಪ್ರಕರಣದ 7 ಜನ ಆರೋಪಿಗಳಿಗೂ ಕೂಡ ಜಾಮೀನನ್ನ ಮಂಜೂರು ಮಾಡಿ ಹೈಕೋರ್ಟ್ ಆದೇಶವನ್ನ ಪ್ರಕಟಿಸಿದೆ. ದರ್ಶನ್ ಸೇರಿದಂತೆ ಒಟ್ಟಾರೆ ಎಲ್ಲ 7 ಜನರಿಗೂ ಕೂಡ ಬಿಗ್ ಡೇ ಆಗಿತ್ತು. ಮಧ್ಯಂತರ ಜಾಮೀನಿನ ಮೇಲೆ ಆಚೆ ಇದ್ದಂತ ದರ್ಶನ್ ಮತ್ತೆ ಜೈಲಿಗೆ ಹೋಗ್ತಾರಾ, ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಓಡಾಡ್ತಾ ಇತ್ತು. ಅದಕ್ಕೆ ತೆರೆ ಬಿದ್ದಿದೆ ಈಗ. ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲ 7 ಜನ ಆರೋಪಿಗಳಿಗೂ ಕೂಡ ಬಿಗ್ ರಿಲೀಫ್ ಕೊಟ್ಟಿದೆ ಹೈಕೋರ್ಟ್. ಸುದೀರ್ಘವಾದ ವಾದ ಪ್ರತಿವಾದವನ್ನ ಆಲಿಸಿ ಜಡ್ಜ್ಮೆಂಟ್ ಅನ್ನ ಕಾಯ್ದಿರಿಸಲಾಗಿತ್ತು ಹೈಕೋರ್ಟ್ ಇಂದ. ಆ ಜಡ್ಜ್ಮೆಂಟ್ ಈಗ ಆಚೆ ಬಂದಿದೆ. ಹೈಕೋರ್ಟ್ ನ ಜಡ್ಜ್ಮೆಂಟ್ ಅನ್ನ ಗಮನಿಸ್ತಾ ಇದ್ದೀವಿ. ಕೊಲೆ ಆರೋಪಿ ದರ್ಶನ್ ಸೇರಿದಂಗೆ, ಪವಿತ್ರ ಗೌಡ ಸೇರಿದಂಗೆ ಒಟ್ಟಾರೆ 7 ಜನರಿಗೂ ಕೂಡ ಜಾಮೀನು ಮಂಜೂರಾಗಿದೆ. ರೆಗ್ಯುಲರ್ ಬೇಲ್ ಇದು. ಒಂದು ಕಡೆ ಮಧ್ಯಂತರ ಜಾಮೀನಿನ ಮೇಲೆ ದರ್ಶನ್ ಆಚೆ ಇದ್ದದ್ದು, ರೆಗ್ಯುಲರ್ ಬೇಲ್ಗೂ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅದರ ಪ್ರಕಾರ ನಿರಂತರವಾಗಿ ವಾದ ಪ್ರತಿವಾದಗಳು ಆಗ್ತಾ ಬಂದಿತ್ತು. ಸುದೀರ್ಘವಾದ ವಾದ ಪ್ರತಿವಾದಗಳ ಆಲಿಸಿದ ನಂತರದಲ್ಲಿ ಇವತ್ತಿನ ಜಡ್ಜ್ಮೆಂಟ್ ಗಮನಿಸ್ತಾ ಇತ್ತು. ಬರೋಬ್ಬರಿ 6 ತಿಂಗಳಿಂದ ಜೈಲಲ್ಲಿದ್ದ A1 ಆರೋಪಿ ಪವಿತ್ರ ಗೌಡಗೆ ಬಿಗ್ ರಿಲೀಫ್ ಸಿಕ್ಕಿದೆ ಹೈಕೋರ್ಟ್ ನ ಜಡ್ಜ್ಮೆಂಟ್ ಹಿನ್ನೆಲೆಯಲ್ಲಿ. A2 ಆರೋಪಿ ದರ್ಶನ್, ಪ್ರದೋಷ್, ಈ ಕೊಲೆ ಪ್ರಕರಣದ 7 ಜನ ಆರೋಪಿಗಳಿಗೂ ಕೂಡ ಜಾಮೀನು ಮಂಜೂರಾಗಿದೆ ಹೈಕೋರ್ಟ್ ಇಂದ. ಬರೋಬ್ಬರಿ 6 ತಿಂಗಳಿಂದ ಜೈಲು ಪಾಲಾಗಿದ್ದ A1 ಆರೋಪಿ ಪವಿತ್ರ ಗೌಡಗೆ ಬಿಗ್ ರಿಲೀಫ್ ಇದೆ. ಈ ಕೊಲೆ ಪ್ರಕರಣದಲ್ಲಿ ಆರಂಭದಲ್ಲಿ ಜಾಮೀನಿಗೆ ಅರ್ಜಿಯನ್ನು ಹಾಕಿದ್ದು ಪವಿತ್ರ ಗೌಡ. ಕೊನೆಗೂ ಕೂಡ ಈಗ ಹೈಕೋರ್ಟ್ ಇಂದ ಬಿಗ್ ರಿಲೀಫ್ ಸಿಕ್ಕಿದೆ ಪವಿತ್ರ ಗೌಡಗೆ. ದರ್ಶನ್ ಸೇರಿದಂತೆ ಎಲ್ಲ 7 ಜನ ಆರೋಪಿಗಳಿಗೂ ಕೂಡ ಬಿಗ್ ರಿಲೀಫ್ ಕೊಟ್ಟಿದೆ ಹೈಕೋರ್ಟ್. ರೆಗ್ಯುಲರ್ ಬೇಲ್ ಮಂಜೂರಾಗಿದೆ. ದರ್ಶನ್ಗೆ ಬೇಲ ಅಥವಾ ಜೈಲ ಅನ್ನುವಂತ ಪ್ರಶ್ನೆಗಳಿತ್ತು. ಎಲ್ಲ ಪ್ರಶ್ನೆಗಳಿಗೂ ಕೂಡ ಈಗ ತೆರೆ ಬಿದ್ದಿದೆ. ಕೊಲೆ ಆರೋಪಿ ದರ್ಶನ್ಗೆ ಈ ಪ್ರಕರಣದಲ್ಲಿ ಬಿಗ್ ಡೇ ಆಗಿತ್ತು ಇವತ್ತು. ಬಿಗ್ ನ್ಯೂಸ್ ಕೂಡ ಈಗ ಹೊರಗೆ ಬಿದ್ದಿದೆ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಮಂಜೂರಾಗಿದೆ. ಕೊಲೆ ಆರೋಪಿ ದರ್ಶನ್ ಸೇರಿದಂತೆ ಒಟ್ಟಾರೆಯಾಗಿ ಈ ಪ್ರಕರಣದ 7 ಜನ ಆರೋಪಿಗಳಿಗೂ ಕೂಡ ಹೈಕೋರ್ಟ್ ಇಂದ ಬೇಲ್ ಮಂಜೂರಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಬಿಗ್ ರಿಲೀಫ್. ಹೈಕೋರ್ಟ್ ಇಂದ ಜಡ್ಜ್ಮೆಂಟ್. ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿದ್ದಂತ ದರ್ಶನ್ 45 ದಿನಗಳ ಕಾಲ ಬಿಗ್ ರಿಲೀಫ್ ಅನ್ನ ಪಡೆದುಕೊಂಡಿದ್ರು ಆರಂಭದಲ್ಲಿ. ಅದಾದ ನಂತರದಲ್ಲಿ ಇದರ ಜೊತೆಗೇನೆ ರೆಗ್ಯುಲರ್ ಬೇಲ್ ಕೂಡ ನಡೀತಾ ಇತ್ತು, ವಿಚಾರಣೆ ಆಗ್ತಾ ಇತ್ತು. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಪ್ರಬಲವಾಗಿ ವಾದವನ್ನ ಮಂಡಿಸ್ತಾ ಇದ್ರು. ತನಿಖೆಯಲ್ಲಿ ಆದಂತ ಒಂದಿಷ್ಟು ಲೂಪೋಲುಗಳನ್ನ ಮುಂದಿಟ್ಟು ಕೋರ್ಟ್ ಅಲ್ಲಿ ಪ್ರಬಲವಾಗಿ ದರ್ಶನ್ ಪರವಾಗಿ ಸಿ.ವಿ. ನಾಗೇಶ್ ವಾದವನ್ನ ಮಂಡಿಸ್ತಾ ಬಂದಿತ್ತು. ಇದರ ಪ್ರತಿವಾದವನ್ನ ಸರ್ಕಾರದ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನ ಮಂಡಿಸಿದ್ರು, ಪ್ರತಿವಾದವನ್ನ ಮಾಡಿದ್ರು. ಎರಡೂ ಕಡೆಯಿಂದ ವಾದ ಪ್ರತಿವಾದಗಳು ಪ್ರಬಲವಾಗಿ ನಡೆದುಕೊಂಡು ಬಂದಿತ್ತು. ಇವತ್ತು ಬಿಗ್ ಡೇ ಆಗಿತ್ತು. ಈಗ ಹೈಕೋರ್ಟ್ ಇಂದ ಹೊರಬಿದ್ದಿರುವಂತಹ ಜಡ್ಜ್ಮೆಂಟ್ ಗಮನಿಸ್ತಾ ಇದ್ದೀವಿ, ಆದೇಶವನ್ನ ಗಮನಿಸ್ತಾ ಇದ್ದೀವಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದಂತಹ ಆರೋಪಿಗಳು 7 ಜನರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂಗೆ 7 ಜನರಿಗೂ ಕೂಡ ಇದು ಖುಷಿ ವಿಚಾರ. ಸದ್ಯಕ್ಕೆ 7 ಜನರಿಗೂ ಕೂಡ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿ. ಬಳ್ಳಾರಿ ಜೈಲಿಂದ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ವಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡಿತಾ ಇದ್ದಂತ ದರ್ಶನ್ ಪಾಲಿಗೆ ಸಿಹಿ ಸುದ್ದಿ. ಮತ್ತೊಂದು ಕಡೆ ಬರೋಬ್ಬರಿ 6 ತಿಂಗಳಿಂದ ಜೈಲಲ್ಲಿದ್ದಂತ A1 ಆರೋಪಿ ಪವಿತ್ರ ಗೌಡಗೂ ಕೂಡ ಬಿಗ್ ರಿಲೀಫ್. 7 ಜನ ಆರೋಪಿಗಳಿಗೂ ಕೂಡ, ಪ್ರಮುಖ ಆರೋಪಿಗಳಿಗೆ ಹೈಕೋರ್ಟ್ ಇಂದ ರೆಗ್ಯುಲರ್ ಬೇಲ್ ಮಂಜೂರಾಗಿ
ಬಿಗ್ ಬ್ರೇಕಿಂಗ್ ನ್ಯೂಸ್ ಗಮನಿಸ್ತಾ ಇದ್ದೀವಿ. ದರ್ಶನ್ ಪವಿತ್ರ ಗೌಡ ಸೇರಿ 7 ಜನರಿಗೂ ಕೂಡ ಬಿಗ್ ರಿಲೀಫ್. ಜಾಮೀನು ಅರ್ಜಿ ಸಲ್ಲಿಸಿದಂತಹ ಎಲ್ಲ ಆರೋಪಿಗಳಿಗೂ ಜಾಮೀನು ಮಂಜೂರು ಆಗಿರ್ತದೆ. ಷರತ್ತುಗಳು ನಮಗೆ ಅಧಿಕೃತ ಒಂದು ಕಾಪಿಯನ್ನು ಪಡೆದ ನಂತರ ನಮಗೆ ತಿಳಿಯುವಂಥದ್ದು. ಈಗ ಸದ್ಯಕ್ಕೆ ಏನು ಹೇಳ್ಬೋದಂದ್ರೆ ಎಲ್ಲ ಆರೋಪಿಗಳಿಗೂ ಯಾರ್ಯಾರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ಎಲ್ರಿಗೂ ಸಹ ಜಾಮೀನು ಮಂಜೂರಾಗಿರುವಂಥದ್ದು. ಸರ್, ನಾನು 6ನೇ ಮತ್ತು 7ನೇ ಆರೋಪಿಗಳಿಗೆ ನಾನು ಏನು ವಕಾಲತ್ತು ವಹಿಸಿ ವಾದವನ್ನು ಮಂಡಿಸಿದ್ದೆ. ಅನುಕುಮಾರ್ ಮತ್ತು ಜಗದೀಶ್ ನೋಡಿ, ಅವರ ವಿರುದ್ಧ ಇದ್ದಂತಹ ಒಂದು ಆರೋಪಗಳೇನೆಂದ್ರೆ ಅವರು ಅಪಹರಣ ಮತ್ತು ಅಲ್ಲೇ ಆರೋಪ ಏನು ಕಂಡು ಬಂದಿತ್ತು ಅನುಕುಮಾರ್ ಮತ್ತು ಜಗದೀಶ್ ಅವರ ವಿರುದ್ಧ. 6ನೇ ಮತ್ತು 7ನೇ ಆರೋಪಿಗಳು ನೋಡಿ, ಯಾವುದೇ ಒಂದು ಈ ಒಂದು ಹಲ್ಲೆಯ ಬಗ್ಗೆ ಯಾವುದೇ ರೀತಿಯ ಒಂದು ಒಳಸಂಚು ಇರೋದಿಲ್ಲ ಈ ಆರೋಪಿಗಳ ವಿರುದ್ಧ ಅನ್ನೋದು ನಮ್ಮ ಪ್ರಮುಖವಾದ ವಾದ ಆಗಿರ್ತದೆ. ತದನಂತರ ಏನು ಪ್ರತ್ಯಕ್ಷ ಸಾಕ್ಷಿಗಳು ಇವರ ಹೇಳಿಕೆಗಳನ್ನು ಪಡೆದುಕೊಳ್ಳೋದು ಎಲ್ಲೋ ಒಂದು ಕಡೆ ಅಭಿಯೋಜನೆಗೆ ಅದು ಬಹುದೊಡ್ಡ ಲೋಪ ಅಂತ ಹೇಳ್ಬೋದು. ಯಾಕೆಂದ್ರೆ 10 ದಿನಗಳ ನಂತರ ಏನು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನು ಪಡೆದುಕೊಂಡಿದ್ದಾರೆ ಅದೊಂದು ಬಹಳ ಒಂದು ಅಭಿಯೋಜನೆಗೆ ಒಂದು ಹಿಂದೇಟಾಗಿರುವಂಥದ್ದು. ಮತ್ತು ಈ 6ನೇ ಮತ್ತು 7ನೇ ಆರೋಪಿಗಳ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ಸಾಕ್ಷಿಗಳು ಎಲ್ಲಿಯೂ ಸಹ ಅವರ ಹೇಳಿಕೆಗಳಲ್ಲಿ ಅವರ ಇರುವಿಕೆಯ ಬಗ್ಗೆ ಉಲ್ಲೇಖವನ್ನ ಮಾಡಿರೋದಿಲ್ಲ. ನೋಡಿ, ಈ ಆಧಾರಗಳನ್ನು ಮುಂದಿಟ್ಕೊಂಡು ನಾವೇನು ವಾದವನ್ನು ಮಂಡಿಸಿದ್ವಿ, ನ್ಯಾಯಾಲಯ ಇವತ್ತು ಜಾಮೀನು ಅರ್ಜಿಗಳನ್ನ ಪುರಸ್ಕೃತಗೊಳಿಸಿರುವಂತದ್ದು. ಪ್ರಾಸಿಕ್ಯೂಷನ್ ನ ಚಾರ್ಜ್ ಶೀಟ್ ಅಲ್ಲಿ ತುಂಬಾ ಗಂಭೀರವಾಗಿ ಆರೋಪವನ್ನ ಮಾಡಿದ್ರು. ಸೊ ಅವರು ಕೂಡ ಪ್ರತಿವಾದ ಮಾಡುವಾಗ ಅಷ್ಟೇ ಗಂಭೀರವಾದ ಆರೋಪ ಮಾಡಿದ್ರು. ಖಂಡಿತ. ಎಲ್ಲಿ ನಿಮಗೆ ಸ್ವಲ್ಪ ಇದು ಪ್ಲಸ್ ಆಯ್ತು ಅನ್ನುವಂಥದ್ದು? ನೋಡಿ, ಈ ಒಂದು ಪ್ರಕರಣ ಸಾಂದರ್ಭಿಕ ಸಾಕ್ಷಿಗಳ ಮೇಲೆ ಮಾತ್ರ ಅವಲಂಬಿತವಾಗಿರುವಂತಹ ಪ್ರಕರಣ ಅಲ್ಲ. ಇದು ಡೈರೆಕ್ಟ್ ಎವಿಡೆನ್ಸ್ ಅಂದ್ರೆ ಪ್ರತ್ಯಕ್ಷ ಸಾಕ್ಷಿಗಳ ಮೇಲೆ ಅವಲಂಬಿತವಾಗಿರುವಂತಹ ಒಂದು ಪ್ರಕರಣ. ಹಾಗಾಗಿರೋದ್ರಿಂದ ನೋಡಿ, ಬಹಳಷ್ಟು ದಿನಗಳ ಏನೊಂದು ನಿಧಾನಗತಿಯಲ್ಲಿ ಈ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನ ದಾಖಲಿಸಿಕೊಂಡಿರುವಂಥದ್ದು ಅದು ಬಹಳಷ್ಟು ಅನುಮಾನಗಳಿಗೆ ಈಡು ಮಾಡಿಕೊಟ್ಟಿತ್ತು. ಒಂದು. ಎರಡನೇದಾಗಿ ಏನು ರಕ್ತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.